ಕಾಂಗ್ರೆಸ್ ಅಧ್ಯಕ್ಷರೇ ಇಲ್ಲ, ಉಪಮುಖ್ಯಮಂತ್ರಿಗಳಿಲ್ಲ. ಇದ್ಯಾವ ಇಂಪಾರ್ಟೆಂಟ್ ಮೀಟಿಂಗ್ ಅಂದರೆ ದಲಿತರದ ಒಂದು ತೀರ್ಮಾನ ತೆಗೆದುಕೊಂಡಿದ್ದೀರಲ್ಲ, ಅಲ್ಲಿ ಇರಬೇಕಾಯ್ತಲ್ಲ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಮುಂದೆ ಮುಖ್ಯಮಂತ್ರಿಗಳಾಗಬೇಕು ಅಂತ ಕನಸು ಕಂಡಿದ್ದಾರೆ. ಈಗಾಗಲೇ ಡೆಲ್ಲಿಯಲ್ಲಿ ಅಲ್ಲೇ ಚೇರ್ ಹಾಕ್ಕೊಂಡು ಭದ್ರ ಕೂತಿದ್ದಾರೆ. ಕೊಡ್ತಿರೋ ಇಲ್ಲೋ ಒತ್ತು ಕಿತ್ಕೊಂಡು ಅಲ್ಲಿ ಖರ್ಗೆ ಮನೆ ಹತ್ರ ಎಲ್ಲರ ಮನೆ ಹತ್ರ ಸುತ್ತುತ್ತಾ ಇದ್ದಾರೆ. ಅಲ್ಲಿ ಅವ್ರು ಸುತ್ತುತ್ತಾ ಇರೋವಾಗ ನೀವು ಮಾಡಿದ್ದೀರಾ ಅಂದರೆ ಡಿ ಕೆ ಶಿವಕುಮಾರ್ಗೆ ಟ್ಯಾಂಕ್ ಮಾಡೋಕ್ಕೋಸ್ಕರ ಇದು ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಸಮುದಾಯದ ವಿರೋಧಿ ಅನ್ನೋದು ಬಿಂಬಿಸೋದು, ಯಾವ ದಲಿತ ಸಮುದಾಯದ ವಿರೋಧಿ ಅಂತ ಬಿಂಬಿಸೋಕ್ಕೋಸ್ಕರ ಮಾಡ್ತಾ ಇರುವಂಥ ಒಂದು ಕ್ಯಾಬಿನೆಟ್ ಇದೆ ಅಷ್ಟೇ. ಇದೆಲ್ಲ ಸಿದ್ದರಾಮಯ್ಯನವರು ಅವ್ರ ಮೊದಲಿಂದ JDS ಇದ್ದಾಗೂ ದೇವೇಗೌಡರನ್ನ ಹೆಂಗೆ ನಿಲ್ಲಿಸಬೇಕು ಅಂತ ಮಾಡಿದ್ರು. ಈಗ ಡಿ ಕೆ ಶಿವಕುಮಾರ್ನ ಹೆಂಗೆ ನಿಲ್ಲಿಸಬೇಕು ಅಂತ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಒಳ ಜಗಳದಲ್ಲಿ ಹಾಳಾಗಿ ಸರ್ಕಾರ ಹಾಳು ಮಾಡಿ ಇಟ್ಟಿದ್ದಾರೆ. ಸರ್ಕಾರದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಬಡ್ಜೆಟ್ ಆಯ್ತಲ್ಲಪ್ಪ, ಬಡ್ಜೆಟಲ್ಲಿ ಏನೇನು ಘೋಷಣೆ ಮಾಡಿದ್ರು, ಒಂದು ಆರ್ಡ್ರೇ ಆಗಿಲ್ಲ. ಆರ್ಡ್ರ್ ಇಶ್ಯೂ ಮಾಡಬೇಕಾಯ್ತು, ಒಂದು ಆರ್ಡ್ರ್ ಇಶ್ಯೂ ಮಾಡ್ತಾ ಇಲ್ಲ. ನಾನು ಚೆಕ್ ಮಾಡ್ತಾ ಇದ್ದೀನಿ, ಆರ್ಡ್ರ್ ಯಾವುದು ಇಶ್ಯೂ ಮಾಡ್ತಾಯಿಲ್ಲ. ಅಂದರೆ ಈ ಸರ್ಕಾರ ಕುರ್ಚಿಯ ಕಾಳಗದಲ್ಲಿ ಈ ಸರ್ಕಾರ ಪತನ ಆಗೋದು ಶತಸಿದ್ಧ. ಕುರ್ಚಿಯ ಕಾಳಗದಲ್ಲಿ ಈ ಸರ್ಕಾರ ಪತನ ಆಗುತ್ತೆ. ಡೆವಲಪ್ಮೆಂಟ್ ಇಲ್ಲ. 5 ಆಗಳಿಗೆ ಬೋರ್ಡ್ಗಳಿದೆಯಲ್ಲ, 5 ಬೋರ್ಡ್ಗಳು, ವಾಲ್ಮೀಕಿ ನಿಗಮ ಇರ್ಬೋದು, ಅಂಬಿಗರ ಚೌಡೇಜ ಇರ್ಬೋದು, ಇಂಥದ್ದೆಲ್ಲ ನಿಗಮಗಳಿದೆ. ಹಣನೇ ಕೊಟ್ಟಿಲ್ಲ. ಇನ್ನು ದಲಿತರು ಹಿಂದುಳಿದವ್ರಿಗೆ ಏನು ಮಾಡಿದ್ದಾರೆ ಅಂತ ಸಾಧನೆ ಮಾಡೋಕ್ಕೆ ಸಮಾವೇಶ ಮಾಡ್ತಾ ಇದ್ರು. ಇದೆಲ್ಲ ನಾಟಕ. ಸಿದ್ದರಾಮಯ್ಯನವರು ಕುರ್ಚಿಯನ್ನು ಬಿಟ್ಕೊಡೋಕ್ಕೆ ಆಗದೆ ಡಿ ಕೆ ಶಿವಕುಮಾರ್ಗೆ ಟಾಂಗ್ ಕೊಡೋಕ್ಕೋಸ್ಕರ ಮಾಡ್ತಾ ಇರುವಂಥ ಸಮಾವೇಶ ಅಷ್ಟೇ. ಅದು ಡಿ ಕೆ ಟಾಂಗ್ ಸಮಾವೇಶ, ಅಹಿಂದ ಸಮಾವೇಶ ಅಲ್ಲ, ಡಿ ಕೆ ಟಾಂಗ್ ಸಮಾವೇಶ.